ರೀ, ಹೊಸ ವರ್ಷದ್ದು ಪಾರ್ಟಿ ಇಟ್ಕೊಂಡಿದೀವ್ರಿ. ಅಂದ್ರೆ ಅಡುಗೆ ಎಲ್ಲ ಮಾಡ್ಬಿಟ್ಟು ನನ್ನ ಫ್ರೆಂಡ್ ತಕೊಂಬಿಟ್ಟು ಬರ್ತಾಳೆ. ನಾನು ಪೊದ್ದಿ ಹಂಗೆ ಈ ಹೊಸ್ದಾಗ್ ಪರಿಚಯ ಆಗೈತೆ ಪಾರಕ್ಕ. ಎಲ್ರೂ ಒಯ್ತೀವಿ ಬಾನು ಬಾನು ಅಂತ ಹೇಳ್ಬಿಟ್ಟು ಅವಳು ತಕೊಂಬಿಟ್ಟು ಬರ್ತೀನಿ ಅಂತ ಹೇಳೋಳೆಲ್ಲ ಮಾಡ್ಕೊಂಬಿಟ್ಟು ಅಲ್ಗೆನಿಯ. ಅದಕ್ಕೆ ನಾವೆಲ್ಲರೂ ಒಯ್ತಾ ಇದೀವ್ರಿ. ಹೋಗೆ ನಾವು ಹೊಲ್ದತ್ರ ಸೆಲೆಬ್ರೇಷನ್ ಮಾಡ್ತಾ ಇದೀವಿ. ಫುಲ್ ಸೆಲೆಬ್ರೇಷನ್ ನಾವುನುವೆ ಸೂಪರ್ ಆಗಿ ಸೆಲೆಬ್ರೇಷನ್ ಮಾಡ್ತಾ ಇದೀವಿ. ಎಲ್ಲ ಫುಲ್ ಬರ್ತಾರೆ. ಪೊದ್ದಿ ಗಂಡನುವೆ ಬರ್ತಾನೆ. ಎಲ್ರು ಅವ್ರ ಅಣ್ಣ ಅವರು ಇವರು ಎಲ್ರು ಬರ್ತಾರೆ. ರಾತ್ರಿ 12 ಗಂಟೆ ತನಕ. ಇವತ್ತೊಂದು ಚೂರು ಲೈಟಾಗಿ ಕುಡಿತೀನಿ. ಇವನು ಬೊಯ್ಯಕ್ಕೆ ಹೋಗ್ಬೇಡ. ಹೊಸ ವರ್ಷ ಅಲ್ವಾ ಅಷ್ಟೇ ನೀನಿಯ. ಆಮೇಕಿಂದ ನೀನು ವರ್ಷ ಇಡೀ ಕುಡಿಯಕ್ಕಿಲ್ಲ. ರೀ, ನಿಮ್ಮ ಅಮ್ಮಂಗೆ ಏನಾರ ಹೇಳಿ. ಸುಮ್ಕೆ ಇಲ್ದಿರೋದೆಲ್ಲ ಮಾತಾಡ್ಬಿಡ್ತದ ಆಮೇಕಿಂದ. ಲೋ ಮಗ್ನೇ, ಊರಾಗಿರೋರೆಲ್ಲ ಹೊಸ ಹ್ಯಾಪಿ ನ್ಯೂ ಇಯರ್ ಗ್ರ್ಯಾಂಡ್ ಆಗಿ ಸೆಲೆಬ್ರೇಷನ್ ಮಾಡ್ಕೊಂತ ಇದ್ದಾರ ನನ್ನ ಮಗ. ನಮಗೂನು ಹೊಸ ಸೆಲೆಬ್ರೇಷನ್ ಮಾಡಿಸ್ಕೊಂಡ್ಲ. ಅಮ್ಮ, ಮನೆಯಾಗ ಯಾರು ಇರಕ್ಕಿಲ್ಲ. ನೀನು ಒಬ್ಳೆ ಏನಿಯ ಬೆಚ್ಚು ಗುಬ್ರ ಹಾಕೊಂಡ್ ಮನಿಕ. ಏನು? ಹಾ, ರಾತ್ರಿ 12 ಗಂಟೆ ಕಟ್ ಮಾಡಿಸ್ತೀಯ ಕೇಕ? ಕಟ್ ಮಾಡಿಸ್ತಾರ ನಿಂಗೆ. ಅಮ್ಮೋ, ಯಾರು ಈ ಸೊಳಿನಾಗ ಮಾಡ್ಕೋತಾರೆ. ನೀ ಸುಮ್ ಮನಿ ಕಣದ್ ಕಲ್ತ್ಕ ನೀನು ಹೋಗ್ಬಿಟ್ಟು. ಓ, ಮನೆ ಮ್ಯಾಲ ಕೇಕ್ ಕಟ್ ಮಾಡೋದು ಬ್ಯಾಡ ಕಣ್ಮಗ. ಎಂಚುಗಳೆಲ್ಲ ಜರುಗ್ಬಿಟ್ಟವಲ್ಲ, ತಿರುಗ್ ಜರುಗೋಯ್ತವೆ. ನಾವ್ ಯಾರೋ ಮಾಡಿ ಮೇಲೆ ಕುಂತ್ಕೊಂಡು ಮಾಡಕ್ ಆಗಕ್ಕಿಲ್ಲ ಕಣ್ಮಗ. ಏನಾಗಕ್ಕಿಲ್ಲ ವಸಿ. ಇಲ್ಲೇ ಏನಿಯ ಕೆಳಗಡೆ ಏನಿಯ ಮಾಡಿದ್ರೆ ಸಂದಕ್ಕೆ ಇರ್ತದೆ. ಏನಾಯ್ತದೆ? ನಮ್ಮತ್ತೆ ನೋಡು, ಏನ್ ಈ ವಯಸ್ಸಾಗುನ್ವೆ ಸೆಲೆಬ್ರೇಷನ್ ಅಂತೆ. ನಾನುನುವೆ ಹೊಸ ಸೀರೆಯ ಮೈಸೂರು ಸಿಲ್ಕ್ ಸೀರೆಯ ಎತ್ಕೊಂಡಿವ್ನಿ ಕಣ್ಮಗ. ನಾನುನುವೆ ಕೂಡಿಕ್ಬಿಟ್ಟು ಕಾಸ. ನಾನಂತೂ ಅದನ್ನೇ ಉಟ್ಕೋಬೇಕು ಅಂತ ಫಿಕ್ಸ್ ಮಾಡ್ಕೊಂಬಿಟ್ಟಿವ್ನಿ. ಅದನ್ನೇ ಉಟ್ಕೋತೀನಿ ನಾನು. ಸರಿನೇ ಹೆಂಗೋ ಅದನ್ನೇ ಉಟ್ಕೊಂಡ್ರೆ ಹೊಸ ಹೊಸ ಸೆಲೆಬ್ರೇಷನ್ ಆಯ್ತದೆ. 12 ಗಂಟೆಗೆ ಮರಿಬೇಡ ಕ್ಯೂ ಕೊಟ್ ಮಾಡೋದಕ್ಕೆ ನಾನು. ಅಮ್ಮ, ನಾವ್ ಯಾರು ಇರಕ್ಕಿಲ್ಲ. ಎಲ್ಲ ಸೆಲೆಬ್ರೇಷನ್ಗೆ ಹೋಯ್ತೀವಿ. ನಾನು ಅದನ್ನೇ ಹೇಳ್ತಿರೋದು, ಎಲ್ರು ಉರ್ಕಣಂಗೆ ಸೆಲೆಬ್ರೇಷನ್ ಮಾಡನಿ ಅಂತ. ರೀ, ಸುಮ್ಮನೆ ಹೊಸ ವರ್ಷ ದಿನ ಕಿತ್ತಾಡೋದು ಯಾಕೆ? ಸುಮ್ಮನೆ ಹೂವನಿ 7 ಗಂಟೆ 8 ಗಂಟೆ ಊಟ ಮಾಡೋ ಗಂಟೆ ಇದ್ದೀರನ. ಆಮೇಕಿಂದ ನನ್ನ ಪಡಗ್ ನಾನು ಹೋಯ್ತೀನಿ, ನಿಮ್ಮ ಪಡಗ್ ನೀವು ಹೋಗಿ ಬಾಕ್ಲಾಕೊಂಡು ನೀಟಾಗಿ ಹೋಗೋಣ. ಏನಾರ ಮಾಡ್ಕೊಂಡ್ಲಿ. ಸುಮ್ಕೆ ಬಡ್ಕತ್ತದೆ. ಇಲ್ಲಾಂದ್ರೆ ಇವ್ ಅಮ್ಮನ ಇಟ್ಕೊಂಡು ಸೆಲೆಬ್ರೇಷನ್ ಮಾಡಕ್ಕಾಯ್ತದ ಹೇಳಿ? ಪಾಪ ಕಡ್ಲಿ ನಮ್ಮಮ್ಮ. ನಮ್ಮ ಅಮ್ಮಂಗೂ ಒಂದು ಕೇಕ್ ತಂದು ಕೊಟ್ಬಿಡ್ತೀನಿ ಅಂತ ಕಟ್ ಮಾಡ್ಕೊಂಡ್ಲಿ. ತಂದು ಕುಡಿಯಲ್ಲ, ಒಬ್ಳೇನೆ ನೀ ಕಟ್ ಮಾಡ್ಕತ್ತದ ಅಂತ. ಅಯ್ಯೋ, ನಮ್ಮ ಅಮ್ಮಂಗೆ ಅವತ್ತಿಂದನೂ ಹುಚ್ಚು ಶಾನೆ ಹೇಳು. ಬೋಲು ಹುಚ್ಚು ನಮ್ಮ ಅಮ್ಮಂಗೆ. ಬೋಲಿ ಇಂಥದೇ ಹುಚ್ಚು. ಅದು ಬೇಕು ಇದು ಬೇಕು ಅಂತ. ಬುಡು ತಂದು ಕೊಟ್ರೆ ಏನಾಯ್ತದೆ. ನಿಮ್ಮಿಷ್ಟ. ಅಮ್ಮ ಅಮ್ಮ, ಕೇಕು ತಗೊಬಿಟ್ಟು ಬರ್ತೀನಿ. ನಿನ್ ಫ್ರೆಂಡ್ಸ್ನೆಲ್ಲ ಗುಡ್ಡೆ ಹಾಕ. ನೀನು ಕಟ್ ಮಾಡಿ ಬಂದ್ ಮನೆಯಾಗೆ. ಏ, ಗುಡ್ ನೈಟ್ ಅಂತ ಇವಾಗ ಯಾಕ್ಲ ಹೇಳ್ತಿದೀಗ? ಅಯ್ಯೋ, ಇವತ್ ಮಲ್ಗದೇ ಇಲ್ಲ 12 ಗಂಟೆ ಗಂಟನುವೆ. ಅಯ್ಯೋ, ಬಂದೆ. ನೀನುನುವೆ ಒಳ್ಳೆ ಬಟ್ಟೆ ಹಾಕೊಂಡು ರೋಡಿಯಾಗಮ್ಮಿ ಮಿಣ 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 ಮಿಂಚ್ಬಿಡನಿ. ಸರಿನೇ? ಅಯ್ಯೋ, ಹೊಸ ಹೊಸ ಸೆಲೆಬ್ರೇಷನು. ನನ್ನ ಫ್ರೆಂಡು ರಾಮಕ್ಕ ಸೋಮಕ್ಕ ಎಲ್ರೂ ಕರೆದಿದ್ದೀನಿ. ಅವರು ಪದನ ಬಾಳ ಸಂದ ಕಳ್ತಾರೆ. ಸೋ ಎನ್ನೀರೇ ಸೋಬಾನ ಎನ್ನೀರೇ ಪದನ ರಾತ್ರಿಲ್ಲ ಪದ ಬಿಡ್ತಿರ್ತಾರೆ. ನೀನು ಕೇಳಿ ಮನ್ ಸುಮ್ಕಿರು. ರಾತ್ರಿಲ್ಲ ಹೆಂಗ್ ಪದ ಬಿಡ್ತಾರೆ ಅಂದ್ರೆ ಅಡಿಕೆಲೆ ಒಂದ್ ಕೊಡಿಸ್ಬಿಟ್ರೆ ಸಾಕು. ಮಾ ಏ ಅಂತ ಹೇಳ್ತಾರೆ ಇರ್ತಾರೆ. ಸರಿ, ನಾನು ಸೀರೆ ಪರೆಲ್ಲ ಉಟ್ಕೊಂಡು ರೆಡಿ ಆಯ್ತೀನಿ. ಆಮೇಲೆ ಸಂಜೆ ಆಯ್ತಾ ಬಂತು. ಅಯ್ಯೋ, ಎಲ್ಲರೂ ಸೆಲೆಬ್ರೇಷನ್ ಮಾಡೋ ಟೈಮು. ಅಯ್ಯೋ, ನೀನು ಹೋಗು ರೆಡಿಯಾಗಿ ನೀನುವೆ. ಯುವ ಶೋಭಾನ ಕೇಳಕ್ ನಾನು ಹೊಸ ವರ್ಷ ಸೆಲೆಬ್ರೇಷನ್ ಮಾಡ್ಕೊಂಡು ರಾತ್ರಿಲ್ಲ ಎದ್ದಿರ್ಬೇಕು. ಅಮ್ಮ ಶೋಭಾನ ಕೇಳಕ್ಕೆ ಒಳ್ಳೆ ನಿರ್ಧಾರ ಮಾಡಿವ್ನಿ ನಾನಂತೂ. ಹೆಂಗೋ ನ್ಯೂ ಇಯರ್ ಪಾರ್ಟಿಗೆ ಹೋಗನಿ ಅಂತ ಹೇಳ್ಬಿಟ್ಟು. ಇಲ್ಲ ಅಂದಿದ್ರೆ ಕತೆ ಫಿನಿಶ್ ಆಗದ್ ನಂದು. ಯವ್ವ, ಫಸ್ಟ್ ಎಸ್ಕೇಪ್ ಆಗನಿ. ಅಮ್ಮ ಅಮ್ಮ, ಎಲ್ಲ ಕಾಕಾಗ ಅಂತ ಬಡ್ಕತ್ತೀಗ. ಅಯ್ಯೋ, ಕ್ಯೋಗ್ ತಂದ್ಬಿಟ್ಟ ಮಗ. ತಗ ಹೆಂಗಿದ್ರು ರಾತ್ರಿಲ್ಲ ಸಾಪಾಗ್ತಿ ನಾವ್ ಇರಕ್ಕಿಲ್ಲ. ನಿಮ್ ಫ್ರೆಂಡ್ಸ್ ಜೊತೆ ಕಟ್ ಮಾಡ್ಕೊಂಡು ತಗ. ನಂಗೆ ಬೋಲ್ ಇಷ್ಟ ಕಣ್ಮಗ ಕೇಕು. ರಾತ್ರಿಲ್ಲ ಉಣ್ಣದೇನೇ ಇಲ್ಲ, ಇದನ್ನೇ ತಿನ್ಕೊಳ್ಳೋದು ಅಷ್ಟೇನೆ. ತಿನ್ಕ ಎಲ್ರೂ ಸೆಲೆಬ್ರೇಷನ್ ಮಾಡ್ತಿದ್ವಿ. ನಮ್ಮಮ್ಮನ ಯಾಕೆ ಬಿಡ್ಬೇಕು? ನಮ್ಮಮ್ಮನ ಮಾಡ್ಲಿ ಪಾಪ. ಅತ್ತೆ, ಹೊಸ ವರ್ಷ ಸೆಲೆಬ್ರೇಷನ್ಗೆ ಹೋಯ್ತೀನಿ ಕಣತ್ತೆ. ಎಲ್ಲವಾ ಅತ್ತೆ? ಇಲ್ಲೇ ಬಾನು ಮನೆ ಹತ್ರನೇ ಅಲ್ಲೇ ಮಾಡ್ಕತೀವಿ ಕಣತ್ತೆ. ಶಾನೆ ಹೊತ್ತೇನ್ ಮಾಡಕ್ಕಿಲ್ಲ. 12 ಗಂಟೆಗೆ ಸೆಲೆಬ್ರೇಷನ್ ಶುರು ಮಾಡ್ಬಿಟ್ಟು 1 ಗಂಟೆ ಅಷ್ಟೊತ್ತಿಗೆ ಮನೆಗೆ ಬಂದ್ಬಿಡ್ತೀನಿ ಕಣತ್ತೆ. ಇಲ್ಲ, ಬಾನು ಮನೆಗೆ ಮನಿಕಂಡು ಬೆಳಿಗ್ಗೆ ಬರ್ತೀನಿ. ನಮ್ಮ ಮನೆಯಾಗೆ ಅವತ್ತಿಂದನೂ ಇಂಥ ಕೆಟ್ಟ ಸಂಪ್ರದಾಯಗಳೆಲ್ಲ ಇಲ್ಲ. ನಮ್ದೆಲ್ಲ ಒಳ್ಳೆ ಸಂಪ್ರದಾಯಗಳೇನೇ ಇರೋದು. ಹೇಳಿಯತ್ತೆ, ಇಂಥ ಬಟ್ಟೆ ಹಾಕೊಂಡು ಅದು ರಾತ್ರಿ ಹೊತ್ನಾಗೆಲ್ಲ ನಮ್ಮ ಕಡೆ ಸೆಲೆಬ್ರೇಷನ್ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು. ಲೇ ಸಸೆ, ಕಾಲಕ್ಕೆ ತಕ್ಕನಂಗೆ ಅಡ್ಜಸ್ಟ್ ಆಗ್ಬೇಕು. ಪಾಪ ಆ ಹುಡುಗಿ ಏನು ಅವತ್ತಿಂದನೂ ಸೆಲೆಬ್ರೇಷನ್ ಮಾಡ್ಕೊಂಬಿಟ್ಟು ಬಂದೈತೆ. ಅಷ್ಟಕ್ಕೆ ಏನಿಯ ಬ್ಯಾಡ ಅಂತ ಹೇಳ್ಬಿಟ್ಟು ಇದು ಮಾಡೋಕ್ಕಾಯ್ತದ? ಹೋಗಿ ಮಾಡ್ಲಿ ಬಿಡು, ಅದ್ರಾಗ ಏನೈತೆ ಒಪ್ಪು. ನೀನು ಹೋಗಕ್ಕಿಲ್ಲ ಅಂದ್ರೆ ಯಾರನ್ನೂ ಹೋಗ್ಬಾರ್ದು ಅಂತಾನೆ ನಿನಗೂ ಹೇಳ್ದೆ ತಾನೆ. ಹೋಗು ಸೆಲೆಬ್ರೇಷನ್ ಮಾಡು ಅಂತ. ನಿನ್ನ ಗಂಡನ ಎಣ್ಣೆಯಿಂದ ಮನೆಗೆ ಬಂದಿಲ್ಲ ಸೆಲೆಬ್ರೇಷನ್ ಅಂತ ಹೇಳಿ. ನೀನು ನಿನ್ನ ಗಂಡಂಗೊಂದು ಮಾತು ಹೇಳ್ಬಿಟ್ಟು ಬರ್ತೀನಿ ಅಂತ ಹೋಗಿದ್ರೆ ನಾವೆಲ್ಲ ಮರ್ಯಾದಸ್ರು ಮನೆಯಿಂದ ಬಂದಿರೋರು ಕಣತ್ತೆ. ಹಂಗೆ ಎಲ್ಲನೂ ಈಚೆ ಕಡೆ ಎಲ್ಲ ಹೋಗ್ಬಿಟ್ಟು ಕುಣ್ಕೊಂಡ್ಬಿಟ್ಟು ಬರಕಾಯ್ತದ ಕಣತ್ತೆ. ನಾವು ಅವತ್ತಿಂದನೂ ಮರ್ಯಾದೆಗೆ ಏನಿಯ ಬೆಲೆ ಕೊಡೋದು. ನೀವು ಮರ್ಯಾದಿನಾಗ ಏನೇ ಇರಿ ಅಕ್ಕ. ನಮ್ಮ ಮರ್ಯಾದಿನಾಗ ಇರಕ್ಕೆಲ್ಲ ಬರಕ್ಕಿಲ್ಲ. ನಾವೇನಂತ ಮಾಡ್ಬಾರ್ದು ಕೆಲಸ ಏನು ಮಾಡ್ತಿಲ್ಲ. ಹೋಗ್ಬಿಟ್ಟು ತಿನ್ಕೊಂಡು ಉಣ್ಕೊಂಡು ಕುಂತ್ಕೊಂಡು ಬರ್ತೀವಿ ಅಷ್ಟೇನಿಯ. ಹೊಸ ವರ್ಷ ದಿನ ಒಂದಿನ ತಾನೇ. ತಿರುಗಿ ಬೆಳಿಗ್ಗೆ ಬಂದು ಸ್ನಾನ ಮಾಡ್ಕೊಂಡು ಕಸ ಗುಡಿಸಿ ಎಲ್ಲ ಮಾಡಿ ಸಾರಿಸಿ ದೇವಸ್ಥಾನಕ್ಕೂ ಹೋಗ್ಬಿಟ್ಟು ಬರ್ತೀವಿ. ಸರಿನೇ?
ಅತ್ತೆ ನಾನೆಲ್ಲೂ ಹೋಗಕ್ಕಿಲ್ಲ ಕಣತ್ತೆ, ನನ್ನ ರೂಮಗೆ ನಾನ್ ತೆಪ್ಪಗ್ ಮನೆ ಕತ್ತೀನಿ. ನಮ್ಮ ಮನೆಯಾಗ ಯಾರು ಇಲ್ಲಿ ಗಂಟ ಹೋಗಿಲ್ವಲ್ಲವ, ಅದಕ್ಕೆ ನನಗೆ. ಆದ್ರೆ ಜೋಪಾನ ಕಣವ, ಸರಿನಾ? ಸೊಳಿ ಬ್ಯಾರೆ, ಸ್ಯಾನೆ ಸೊಳಿ, ಹೊಸಿ ಹುಷಾರಾಗಿ ಹೋಗ್ಬಿಟ್ ಬಾ. ನಾವುನುವೆ ಏನ್ ಸೆಲೆಬ್ರೇಷನ್ ಅಂತ ಮಾಡಕ್ಕಿಲ್ಲ. ನಾವುನು ಈಗ ನಿಮ್ಮ ಮಾವಯ್ಯ ಹೋಗ್ಬಿಟ್ಟು ಮಾಡ್ತಾನ ಅಷ್ಟೇ ಸೆಲೆಬ್ರೇಷನ್. ನಾವ್ ಸೆಲೆಬ್ರೇಷನ್ ಅದು ಇದು ಅಂತ ಹೇಳ್ಬಿಟ್ಟು ಏನೂನುವೆ ಮಾಡೋದಿಲ್ಲ ಕಣವ ಸೆಲೆಬ್ರೇಷನ್. ಹುಷಾರಾಗಿ ಹೋಗ್ಬಿಟ್ಟು ಹುಷಾರಾಗಿ ಬಾ. ರಾತ್ರಿ ಹೊತ್ನಾಗ ಏನ್ ಬರಕ್ ಹೋಗ್ಬೇಡ. ಆ ಬಾನು ಮನೆಗೆ ನೀ ಇದ್ಬಿಟ್ಟು ಬೆಳಗಿಕ್ ಬಾ. ಆದ್ರೆ ಹೊಸಿ ಹುಷಾರು. ಇಲ್ಲ ಹೇಳಿ ಅತ್ತೆ, ನಮಗೂ ಗೊತ್ತೇಳತ್ತೆ, ಅಲ್ಲೇ ಪಕ್ಕದಾಗ ಏನಿಯ ಮಾಡ್ತೀವಿ. ಊರಾಚೆ ಏನ್ ಶಾನೆ ಹೋಗಕ್ಕಿಲ್ಲ, ಅಲ್ಲೇ ಪಕ್ಕದಾಗ ಏನಿಯ ಮಾಡ್ಬಿಟ್ಟು ಸೆಲೆಬ್ರೇಷನ್ ಹಂಗೆ ಬಂದ್ಬಿಡ್ತೀವಿ. ಸರಿ ಕಣವ ಸೊಳಿ ಶಾನೆ. ಶಾನೆ ಹೊತ್ತು ಈಚೆ ಕಡೆ ಕುಂತ್ಕೊಬೇಡಿ, ಆದ್ರೆ ಮನೆ ಒಳಗಡೆ ಏನಿಯ ಮಾಡ್ಕೊಳ್ಳಿ ಸೆಲೆಬ್ರೇಷನ್, ಈಚೆ ಕಡೆ ಎಲ್ಲ ಮಾಡ್ಕೊಳಕ್ ಹೋಗ್ಬೇಡಿ. ಸರಿ ಹೋಗ್ಬಿಟ್ಟು ಬನ್ನಿ, ಒಳ್ಳೇದಾಗ್ಲಿ. ಸರಿ ಅತ್ತೆ. ಈಗಿನ ಕಾಲದ ಸೊಸೆರ್ನ ಸ್ಯಾನೆ ಕಟ್ಟಕ್ ಹೋದ್ರೆ ಅವ್ರ ಕೈಗೆ ಸಿಗ್ತಾರೆ, ಹೊಂಟೋಯ್ತಾರೆ. ಏನ್ ಕೆಟ್ಟ ಕೆಲಸ ಮಾಡಕ್ಕಿಲ್ವಲ್ಲ, ಏನೋ ಸೆಲೆಬ್ರೇಷನ್ ಮಾಡ್ಕೋತಾರೆ. ನಮ್ಗಂತೂ ವಯಸ್ಸಾಯ್ತು, ನಾವು ಮಾಡಕ್ಕಿಲ್ಲ ಅಂದ್ರೆ ಇವ್ರು ಮಾಡಕ್ಕಿಲ್ವೇ? ಪಾಪ ಮಾಡ್ಕೊಂಡ್ಲಿ ಬಿಡತ್ತೈ. ಏನು ಅತ್ತ. ನಮ್ದಕ್ಕೆ ಬಾಳ ಖುಷಿದಕ್ಕೆ ಆಗ್ತೈತೆ. ನಮ್ದಕ್ಕೆ ಸೆಲೆಬ್ರೇಷನ್ ದಕ್ಕೆ ಮೊದಲನೇ ಕಿತ ಮಾಡ್ತೈತೆ. ಕಣ್ರಮಿ, ನಾವು ಎಂದೂ ಗೊತ್ತಾ ಇರಲಿಲ್ಲ ಹಿಂಗೆ ಹೊರಗಡೆ. ಈಗಲೇ ಮೊದಲನೇ ಕಿತ ಗೊತ್ತಿರೋದು. ಈ ಸೆಲೆಬ್ರೇಷನ್ ಎಲ್ಲ ಇವಾಗ ಏನಿಯ ಮಾಡ್ತಿರೋದು ಬಿಡು. ನಾವಂತೂ ಯಪ್ಪ ಪೊದ್ದಿ ಎಲ್ಲ ನಿಮ್ಮಿಂದ ಏನಿಯ. ಇಂಥ ಖುಷಿ ಆಯ್ತದೆ ಅಂತ ನಾನು ಅನ್ಕೊಂಡೇನೇ ಇರ್ಲಿಲ್ಲ. ಅದು ಈ ಕಡೆ ಹೊರಗಡೆ ಸೂಪರ್ ಆಗೈತೆ ಬಾ. ರಾತ್ರಿ ಹೊತ್ನಾಗಂತೂ ಸೂಪರ್ ಆಗೆಲ್ಲ ಸೆಟ್ ಮಾಡ್ಬಿಟ್ಟಿದ್ವಿ. ಭಾನು ಅಷ್ಟೇ ಅಡುಗೆ ಒಂಚೂರು ಟೇಸ್ಟ್ ಮಾಡಿದ್ನಲ್ಲ, ಸೂಪರ್ ಆಗಿ ಮಾಡೋಳೆ. ಅಲ್ಲ ಕಣಮಿ, ಕೇಕ್ ತರಕ್ ಹೋಗಿದ್ನ. ಕೇಕಾಗಲ್ಲ ಇಲ್ಲ ಕಣಕ, ಮೊದ್ಲೇ ಆರ್ಡರ್ ಕೊಡ್ಬೇಕಿತ್ತು ನೀವು ಅಂದ್ರ. ನಾನತ್ತ ಸುಮ್ಮನಾದೆ. ಬಿಡ್ರಿ, ಈಗೇನಂತೆ, ಏನ್ ಇವಾಗ ಇದು ಮಾಡ್ಬಿಟ್ಟು ಏನ್ ಕೇಕ್ ಕಟ್ ಮಾಡ್ಬಿಟ್ಟು ಸೆಲೆಬ್ರೇಷನ್ ಮಾಡ್ಬೇಕಾ? ಈಗೆಲ್ಲ ಮೀನ್ ಮಾಡ್ಕೊಂಬಿಟ್ಟು ಬಂದವಳಲ್ಲ ನಮ್ ಬಾನು, ಇದನ್ನೇ ತಿನ್ಕೊಂಡು ಸೆಲೆಬ್ರೇಷನ್ ಮಾಡೋಣ. ಕುಂತ್ಕೊಳ್ಳಿ ಎಲ್ರು. ಚಳಿಗೆ ಒಳ್ಳೆ ಐಡಿಯಾ ಮಾಡ್ಬಿಟ್ಟಿದೀವಿ ನಾವಂತಂದ್ರೆ. ನಾನು ಅದಕ್ಕೆ ಹೇಳಿದ್ದು, ಹೊಸಿ ಬೆಂಕಿ ಕಾಯಿಸ್ಬಿಡೋಣ, ಬೆಂಕಿ ಕಾಯಿಸಿದ್ರೆ ಸೂಪರ್ ಆಗಿರ್ತದೆ ಅಂತ ಹೇಳ್ಬಿಟ್ಟು. ಬೆಂಕಿ ಕಾಯಿಸ್ತಿಲ್ಲ ಅಂತ ಹೇಳಿದ್ರೆ ಇನ್ನೂ ಸ್ಯಾನೆ ಸೊಳಿಯಾಗಿ ಹೋಗೋದು. ಈ ಬಾನು ಪೆಪ್ಸಿ, ಅದೇನೋ ಕೋಕೋ ಕೋಲಾನೇ ಪೆಪ್ಸಿನ ಎತ್ಕೊಂಡ್ಬಿಟ್ಟು ಬಂದವಳು ಕುಡಿಯಕ್ಕೆ ಅಂತ. ಈ ಸೊಳಿನಾಗೆ ನಾನು ಅದಕ್ಕೆ ಫ್ರಿಡ್ಜ್ ಮಾಡಬೇಡ ಕಣವ, ಈಚೆ ಕಡೆ ಮಾಡಗು ಅಂತ ಹೇಳ್ದೆ ಕಣ್ಪದ್ದು. ಯಪ್ಪ 12 ಗಂಟೆ ಆಗಿರ್ಬೇಕಾ? ಇನ್ನ ಇಲ್ವಾ? ಇನ್ನೂ ಒಂದ್ 5 ನಿಮಿಷ ಬಾಕಿ ಐತೆ. ಕುಂತ್ಕೊಳ್ಳಿ ಎಲ್ರು ಕುಂತ್ಕೊಂಡು ಬೆಂಕಿ ಕಾಯಿಸ್ಕೊಳ್ಳಿ. ಆಮೇಕಿಂದ ಮೀನ್ ಎಲ್ಲ ತಿನ್ಬಿಡೋಣ. ಆಯ್ತು ಕಣಮಿ, ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು. ನಮ್ದಕ್ಕೆ ಕಡೆಯಿಂದ ನಿಮ್ದಕ್ಕೆ ಹೊಸ ವರ್ಷದ ಶುಭಾಶಯಗಳು. ಹ್ಯಾಪಿ ನ್ಯೂ ಇಯರ್. ಕಣಮ್ಮ, ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್. ನಾವು ಪ್ರತಿ ವರ್ಷ ಇನ್ನು ಸಂದಾಗ ಸೆಲೆಬ್ರೇಷನ್ ಮಾಡೋಣ. ಬಾನು ಬಿರಿಯಾನಿ ಮಾಡು ಅಂತ ಹೇಳಿದ್ರೆ ಯಾಕೆ ಬಿರಿಯಾನಿಯ ಮಾಡಿಲ್ಲ? ಅವಳು ಮೀನ್ ಸಂದಕ್ಕಿರ್ತದೆ, ಮೀನ್ ತಿನ್ನೋಣ. 8 ಗಂಟೆ ಹಂಗೆ ಊಟ ಮಾಡ್ಬಿಟ್ಟಿರ್ತೀವಲ್ಲ, ಶಾನೆ ಸೇರಕ್ಕಿಲ್ಲ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಅವಳೇ ಏನಿಯ ಮಾಡ್ಕೊಂಡ್ಬಿಟ್ಟು ಬಂದಿದ್ದು. ಮೀನ್ ಸಕ್ಕತ್ತಾಗೆ ಫ್ರೈ ಮಾಡಿತ್ತಳು, ಮೀನ್ ಫ್ರೈ ತಿನ್ಕೊಳ್ಳೋಣ. ತಿನ್ಕೊಂಡು ಏನಿಯ ಸುಮ್ಮನೆ ಯಾಕೆ ತಿನ್ನೋದು? ಹೊಸ ವರ್ಷದ ಹೆಂಗನ್ವ ಮಜಾ ಮಾಡ್ತಿದೀವಲ್ಲ, ಹೆಂಗನ್ವೆ ಈಗ ಒಂದ್ಯಾಕೆ ಸರಿ ಹೇಳೋಣ. ನಾನು ಪೊದ್ದು ಒಂದ್ ಜೋಡಿ, ನೀವಿಬ್ರು ಒಂದ್ ಜೋಡಿ. ನಮ್ದಕ್ಕೆ ಒಪ್ಗೆ. ಸರಿ, ಫಸ್ಟ್ ಎಲ್ರು ಪ್ಲೇಟ್ಗೆ ಹಾಕೊಳ್ಳೋಣ. ಪ್ಲೇಟ್ಗೆ ಹಾಕೊಂಡು ತಿನ್ಕೊಂಡು ಹಂಗೇನಿಯ ಶುರು ಮಾಡ್ಕೊಳ್ಳೋಣ ಹೇಳಕ್ಕೆ. ಸರಿನೇ? ಫಸ್ಟ್ ತಿನ್ನ, ಆಮೇಲೆ ಸುಮ್ಕೇನಿಯ ತಡಾಗೋಗ್ಬಿಡ್ತದೆ. ನಮ್ಮ ಅತ್ತೆ ಹೇಳೈತೆ, ಶಾನೆ ಹೊತ್ತು ಈಚೆ ಕಡೆ ಇರಬೇಡ, ಬಿರ್ನ ಒಳಗಡಿಗೆ ಹೋಗು ಅಂತ ಹೇಳ್ಬಿಟ್ಟು. ಎಲ್ರು ಹೊಸಿ ತಿನ್ಕೊಂಡು 12 ಗಂಟೆ ಆಯ್ತಲ್ಲ. ಕೇಕ್ ಕಟ್ಟಿಂಗ್ ಅಂತೂ ಆಗ್ಲಿಲ್ಲ. ಪರವಾಗಿಲ್ಲ, ಕೇಕ್ ಕಟ್ ಆಗ್ಲಿಲ್ಲ ಅಂತಂದ್ರೆ ಏನಂತೆ. ತಿನ್ಕೊಂಡು ಒಂದೇಕ್ ಸರಿ ಆಡೋಣ. ಹಂಗೆ ಮಾಡಿದ್ರೆ ಆಯ್ತು. ತಿನ್ನಿ ಬಾನು, ಸೂಪರ್ ಆಗಿ ಮಾಡಿದ್ದೆ ಬಿಡೆ. ಘಮ 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 ಅಂತ ಐತೆ. ನಿಂತರ ಯಾರು ಮಾಡಕ್ಕಿಲ್ಲ ಬಿಡು. ಹಾಡು ಹೇಳದ ಫಸ್ಟ್ ನಾವೇನೇ ಶುರು ಮಾಡ್ತೀವಿ. ಸರಿ ಪದ್ದಿ, ನೀವೇ ಹೇಳ್ರಿ ಅದ್ರಾಗ ಏನಂತೆ. ಅಪ್ಪ ಸೊಳಿಗೆ ಬೆಂಕಿ ಕಾಯಿಸ್ಕೊಳ್ಳೋದಕ್ಕೆ ಸಂದಕೈತೆ ಹೊಸ ವರ್ಷದ ಪಾರ್ಟಿ. ಸರಿ ಹೇಳಿ. ಆಡೊಂದು ಆಡಬೇಕು, ಅದು ಚಿರಕಾಲ ಕೇಳಬೇಕು. ಕಾಕ ಒಸಿ ಅಲ್ಲ ಮೋಸಿ, ಉದ್ದ ಹೇಳ್ಬೇಕು. ನೀನ್ ಇಷ್ಟೇ ಹೇಳ್ಬಿಟ್ರೆ ಸರಿ ಆಯ್ತು. ಕಾಕ ಹೇಳು. ಕನಸುಗಾರನ ಒಂದು ಕನಸು ಕೇಳಮ್ಮ, ಕನಸುಗಾರನ ಒಂದು ಕವನ ಕೇಳಮ್ಮ. ಈ ನನ್ನ ಕವನವ ಕೇಳಲು ಚಂದನು ಧರೆಗಿಳಿದು ಬಂದನು, ಮೇಲೋಗಲು ಮರೆತನು. ನಿನ್ನಾಣೆ ಪ್ರೀತಿ ದೇವತೆ ನಿನ್ನಾಣೆ, ನೀನಿಲ್ದೆ ನಾನಿಲ್ಲ ದೇವರಾಣೆ. ಅಂದ್ರೆ ನಾ ಬರ್ತದೆ. ನೀನೇ ನನ್ನ ತುಂಬದಕ್ಕೆ ಪ್ರೀತಿ ಮಾಡೋದು ನನ್ನ. ಬಾನು, ನೀನೇ ನನ್ನ ತುಂಬಾ ಪ್ರೀತಿ ಮಾಡೋದು ಅಂತ ಹೇಳ್ಬೇಕು. ಇವನು ಅವ್ಳಿಗೆ ಹಾಡು ಹೇಳಕ್ ಬರಕ್ಕಿಲ್ವಲ್ಲ, ಹೇಳೋಳಲ್ಲ. ಹೇಳಿ. ದೇವರು ವರವನ್ನು ಕೊಟ್ರೆ ನಾನಿನ್ನೆ ಕೋರುವೆ ಚೆಲುವೆ,
ನಿದಿರೆಯೊಳಗೂ ನಿನ್ನ ನೆರಳನ್ನೇ ಕೇಳುವೆ ಚೆಲುವೆ ವಾಸಂತಿ ವಾಸಂತಿ ನನ್ನೆದೆ ತೋಟಕ್ಕೆ ಬರ್ತೀಯ ಟಿಡಿಂಟಿಟು ಬರ್ತೀಯ ಯಾರನೇನೋ ಸುಂದರ ಚೆಲುವೆ ಒಬ್ಬಳ ನಿಂತಿರುವೆ ಹಸಿರು ಸೀರೆ ಮಲ್ಲಿಗೆ ಮುರಿದು ಯಾರಿಗೆ ಕಾದಿರುವೆ ವಾನ ನಮ್ದಕ್ಕೆ ವಾದಕ್ಕೆ ಬರ್ತದೆ ಯಾವಾಗೂನು ನಮ್ದಕ್ಕೆ ವಾದಕ್ಕೆ ವಾ 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 ಏ ವಾನ ಅಕ್ಷರಗಳು ಸ್ಯಾನೆ ಪದಗಳಿಲ್ಲ ಅನ್ಸದಮ್ಮ ವಾಯಿಂದ ಯಾವ ಬರ್ತದೆ ನಮಗ್ ಗೊತ್ತು ವಾಯಿಂದ ನೀವು ಗೊತ್ತಿಲ್ಲ ಅಂತಂದ್ರೆ ನಾವು ಹೇಳ್ತೀವಿ ನಮ್ದಕ್ಕೆ ನೆನ್ಪುದಕ್ಕೆ ಮಾಡ್ಕೊತಾ ಇದೀವಿ ನಂಗೆ ಈ ಸಾಂಗುಗಳೆಲ್ಲ ಅಷ್ಟೊಂದು ಬರಕಿಲ್ಲ ಕಣಮ್ಮಿ ವಾಯಿಂದ ಯಾವ ನೆನ್ಪಿಗೆ ಗೊತ್ತಿಲ್ವಲ್ಲ ಸೋತೆ ಅಂತ ಒಪ್ಕೊಳ್ಳಿ ನನಗ್ ಗೊತ್ತು ನಾನು ಹೇಳ್ತೀನಿ ಪರಕ ನೀನ್ ಹೇಳ್ಬೇಕು ಸೋತೆ ಅಂತ ನಮ್ದಕ್ಕೆ ಗೆಪ್ತಿದಕ್ಕೆ ಗೊತ್ತಿಲ್ಲ ಸರಿ ಸೋತ್ರಿ ಹೇಳನಿ ನೀವೇನೇನಿಯ ವಸಂತ ಮಾಸದಲ್ಲಿ ಒಂದು ಮಧ್ಯರಾತ್ರಿಲಿ ಹಿಣಕಿದಳು ಕಿಟಕಿಲಿ ಬೆಳದಿಂಗಳ ರೂಪದಲ್ಲಿ ನಿದ್ದೆ ಗಣ್ಣಲ್ಲಿ ನಾನಿದ್ದೆ ಕ್ಷಣದಲ್ಲಿ ಅವಳಂದಳು ಕಿವಿಯಲ್ಲಿ ಹಲೋ 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 ಏ ಸೂಪರ್ ಪದು ನೀವೇ ಗೆದ್ದಿದ್ದು ಅಲ್ಲ ಪದು ಎಲ್ಲದ್ರಾಗೂ ಟ್ಯಾಲೆಂಟ್ ಇದೆಯಲ್ಲ ನೀನು ಹಾಡು ಹೇಳೋದ್ರಾಗೆ ಎಂತ ಟ್ಯಾಲೆಂಟು ನಾನೇನೇನು ಸಿಂಗರೇ ಹಂಗೇನಿಲ್ಲ ಅದು ಯಾವಾಗೂ ಸ್ಯಾನೆ ಹಾಡು ಕೇಳ್ತಿರ್ತೀನಿ ನಂಗೆ ಅಭ್ಯಾಸ ಅಲ್ವಾ ಅದಕ್ಕೆ ನೆನೆಯ ಅಷ್ಟೇ ನೆನೆಯ ಸರಿ ಸರಿ ತಿನ್ನಿ ಹಂಗೆ ನೀನು ಕೊಕೋ ಕೋಲಾ ಐತೆ ಹಂಗೆ ನೀ ಎಲ್ಲರ ಒಂದೊಂದು ಸ್ಟೆಪ್ ಹಾಕ್ಬಿಡೋಣ ಟಕ್ಕ ಟಕ್ಕ ಟಕ್ಕೈಸು ಲಗ್ಗ ಲಗ್ಗ ಲಗ್ಗೈಸು ಅಂತೇಳಿ ಲೇ ಬಾನು ಮೊಬೈಲಾಗ ಆಡಾಕು ತಿಂದ್ಬಿಟ್ಟು ಎಲ್ಲರ ಒಂದು ರೌಂಡ್ ಡ್ಯಾನ್ಸ್ ಮಾಡ್ಬಿಟ್ಟು ಮನೆಗೆ ಹೋಗ್ತಿ ಅಪ್ಪಂಗೆ ಮನೆ ಕಳನ ಸರಿನಾ ಓ ನಮ್ದಕ್ಕೆ ಡ್ಯಾನ್ಸ್ಗೆ ಭಾಳ ಚಂದಕ್ಕೆ ಬರ್ತದೆ ಸರಿ ಸರಿ ಆಡೋಣ ಅಂತೂ ಫಿಶ್ ಅಂತೂ ಸೂಪರ್ ಆಗೈತೆ ಬಿರಿಯಾನಿಗಿನ್ನ ಫಿಶೇ ಸಂದಕೈತೆ ಅಂತ ಅನ್ನಿಸ್ತಿಲ್ವೇ ಮೀನು ಬಾನು ಥ್ಯಾಂಕ್ಸ್ ಬಾನು ಸೂಪರ್ ಆಗಿ ಮಾಡ್ಕೊಂಡ್ಬಿಟ್ಟು ಬಂದಿದ್ದೀಗ